ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಭಾನುವಾರದ ವಿಡಿಯೋ ಇದು. ಭಾನುವಾರ ಬೆಳಗ್ಗೆ ಎದ್ದು 5 ಗಂಟೆಗೇ ನಮ್ಮ ಯಜಮಾನ್ರು ನಾನು ಇಬ್ಬರು ವಾಕಿಂಗ್ ಅಂತ ಹೋದ್ವಿ. ಅಲ್ಲಿಂದ ಬರೋ ಅಷ್ಟರಲ್ಲಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು 8:30 ಆಗೋಗಿತ್ತು. ಇನ್ನು ಟಿಫಿನ್ ಬೇರೆ ಮಾಡಬೇಕಾಗಿತ್ತು. ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಮೆಂತ್ಯ ಕಾಳಿತ್ತು ಸ್ವಲ್ಪ, ಅದು ಕೊಡ್ತಾಯಿದ್ದೀನಿ. ಮೊಳಕೆ ಕಟ್ಟಿರಲಿಲ್ಲ, ಖಾಲಿಯಾಗಿ ಹೋಗಿತ್ತು. ಸ್ವಲ್ಪನೇ ಇದ್ದಿದ್ದು, ಸರಿ ತಿಂಡಿ ಆಗೋವರೆಗೂ ಅದು ತಿನ್ಕೊಳ್ಳಿ ಅಂತೇಳ್ಬಿಟ್ಟು ಮೆಂತ್ಯಕಾಳು ಕೊಡ್ತಾಯಿದ್ದೆ ನಮ್ಮ ಯಜಮಾನ್ರಿಗೆ. ತಿಂಡಿ ಮಾಡೋದಿನ್ನೂ ಲೇಟ್, ಯಾಕೆಂದರೆ 8:30 ಆಗೋಗಿತ್ತು ಆಲ್ರೆಡಿ ನಾವು ಬರೋ ಅಷ್ಟರಲ್ಲಿ. ಇನ್ನು ತಿಂಡಿಗೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳಕ್ಕೆ ಲೇಟ್ ಆಗುತ್ತೆ ಅಂತಂದೇಳ್ಬಿಟ್ಟು ಮೆಂತ್ಯಕಾಳು ಕೊಟ್ಟಿದ್ದೆ. ಸೊ ತಿನ್ಕೋತಾ ಇದ್ದಾರೆ ಅವರು. ಬರೋವಾಗ ಹಂಗೆ ಹಾಲು ತರಕಾರಿ ಎಲ್ಲ ಬೇಕಾಗಿತ್ತು ಮನೆಗೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ನಮ್ಮ ಯಜಮಾನ್ರು ನೋಡಿ ರೇಗಿಸ್ತಿದ್ದಾರೆ ನನಗೆ, ಇನ್ನೂ ತಿಂಡಿ ಆಗಿಲ್ವಲ್ಲ ಇಷ್ಟೊತ್ತಾದ್ರೂ ಅಂತಂದು ಹೇಳ್ಬಿಟ್ಟು ರೇಗಿಸ್ತಾಯಿದ್ರು. ಟ್ಯಾಬ್ಲೆಟ್ ಬೇರೆ ಹಾಕೋಬೇಕಾಗಿತ್ತು ಅವರು, ಹಂಗಾಗಿ ಇನ್ನೂ ತಿಂಡಿ ಮಾಡಿಲ್ಲ ಅಂದ್ಬಿಟ್ಟು ರೇಗಿಸ್ತಿದ್ದಾರೆ ನನಗೆ. ನೋಡಿ ಅವಲಕ್ಕಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ, ಅವಲಕ್ಕಿ ತಿಂಡಿ ಮಾಡಿಕೊಡೋಣ ಅಂತ. ಯಾಕೆಂದರೆ ಬಟ್ಟೆ ಕೆಲಸ ತುಂಬಾ ಇದೆ, ರೆಸ್ಟ್ ಇಲ್ಲ. ಅದಕ್ಕೆ ಇವಾಗ ಅವಲಕ್ಕಿ ಮಾಡಿಕೊಟ್ಬಿಟ್ರೆ ನೈಟ್ ಅಡುಗೆ ಮಾಡಿಬಿಡೋಣ ಅಂತಂದು ಹೇಳ್ಬಿಟ್ಟು ಅವಲಕ್ಕಿ ಎಲ್ಲ ತೊಳೆದು ನೆನೆಸಿಟ್ಟಿದ್ದೆ ನಾನು. ತರಕಾರಿ ಎಲ್ಲ ಹೆಚ್ಕೊಂಡು ನೋಡಿ, ತರಕಾರಿ ಎಲ್ಲ ಹೆಚ್ಕೊಂಡು ಅವ್ರಿಗೆ ಇಬ್ರಿಗೂ ಅವಲಕ್ಕಿ ತಿಂಡಿ ಮಾಡಿದೆ ನಾನು. ನೋಡಿ ಅವಲಕ್ಕಿ ತಿಂಡಿ ರೆಡಿ ಆಯಿತು. ಸೊ ಅವರಿಬ್ಬರು ತಿಂದ್ಕೊಂಡು ಆಮೇಲೆ ಸ್ವಲ್ಪ ತಿಂಡಿ ಎಲ್ಲ ಆದಮೇಲೆ ಕಾಫಿ ಮಾಡಿಕೊಡು ಅಂತ ಕೇಳಿದ್ರು. ಕಾಫಿ ಎಲ್ಲ ಮಾಡಿಕೊಟ್ಟೆ ಅವರಿಬ್ರಿಗೂ. ಕಾಫಿ ಕುಡ್ಕೊಂಡ್ರು. ಆಮೇಲೆ ನಾನು ಬಟ್ಟೆ ಕೆಲಸ ಇತ್ತು ಅಂತಂದು ಹೇಳ್ಬಿಟ್ಟು ಬಟ್ಟೆ ಕೆಲಸಕ್ಕೆ ಕೂತ್ಕೊಂಡೆ ನಾನು ಸಾಯಂಕಾಲದವರೆಗೂ. ಯಾಕೆಂದರೆ ಆವಾಗವಾಗ ಮಾಡ್ಕೊಳಕ್ಕಾಗೋದಿಲ್ಲ. ಇವತ್ತು ಬೇರೆ ಮನೇಲಿ ಇದ್ರಲ್ವ ನಮ್ಮ ಯಜಮಾನ್ರು, ನೈಟು ಮಧ್ಯಾಹ್ನ ಊಟಕ್ಕೇನೋ ಕೇಳೋದಿಲ್ಲ ಅವರು. ಯಾಕೆಂದರೆ ಇನ್ನೂ ಸ್ವಲ್ಪ ಅವಲಕ್ಕಿ ಮಿಕ್ಕಿತ್ತು, ಅದನ್ನೇ ಮಧ್ಯಾಹ್ನಕ್ಕೆ ತಿನ್ಕೋತೀನಿ, ನೀನು ಬಟ್ಟೆ ಕೆಲಸಗಳಿದ್ರೆ ಮುಗಿಸ್ಕೊ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಬಟ್ಟೆ ಹೊಲ್ಕೊಂಡು ಕೂತಿದ್ದೆ. 7:30 8 ಗಂಟೆ ಆಗೋಯ್ತು ನಂದು ಬಟ್ಟೆ ಕೆಲಸ ಸ್ವಲ್ಪ ಮುಗಿಯೋ ಅಷ್ಟರಲ್ಲೆಲ್ಲನೂ. 8 ಗಂಟೆಯಲ್ಲಿ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ನೈಟ್ 8 ಗಂಟೆಯಲ್ಲಿ ಅಡುಗೆ ಮಾಡೋಣ ನೈಟ್ 8 ಗಂಟೆಗೆ ಅಂತಂದು ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ನಾನು. 1 ಟೈಮ್ ಊಟಕ್ಕೆ ಅಂತ ನೋಡಿ ಮಾಡ್ತಿದ್ದೀನಿ. ಮುದ್ದೆಗಿಟ್ಟಿದ್ದೀನಿ. ಯಾಕೆಂದರೆ 7:30 8 ಗಂಟೆ ಒಳಗಡೆ ಎಲ್ಲ ನಮ್ಮ ಯಜಮಾನ್ರಿಗೆ ಅಡುಗೆ ಆಗಿರಬೇಕು. ಆಮೇಲೆ ಸ್ವಲ್ಪ ಅಲಸಂದೆ ಕಾಳಿತ್ತು, ಖಾರಮಣಿ ಅಂತಾರಲ್ವ, ಸೊ ಅದು ನೋಡಿ ಹಸೆ ಉದ್ಕ ಮಾಡಿದ್ದೀನಿ ನಾನು. ನಮ್ಮ ಕಡೆ ಹಸೆ ಉದ್ಕ ಅಂತ ಹೇಳ್ತೀವಿ, ಕೆಲವು ಕಡೆ ಎಲ್ಲ ಉಪ್ಸಾರು ಅಂತಾರೆ ಇದನ್ನೇ. ನೋಡಿ ಖಾರಮಣಿನ ಬೇಯಿಸ್ಕೊಂಡು ಅದ್ರ ನೀರು ತೆಗೆದುಬಿಟ್ಟು ಉಪ್ಸಾರು ಅಂತ ಮಾಡ್ತಾರಲ್ಲ ಕೆಲವು ಕಡೆ, ಅದೇ ಥರ ನಮ್ಮ ಕಡೆ ನಾವು ಹಸಿ ಉದ್ಕ ಅಂತ ಮಾಡ್ತೀವಿ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅವರೆಲ್ಲ ಖಾರ ರುಬ್ಕೊಂಡು ಕಲಿಸ್ಕೋತಾರೆ, ನಾವು ಖಾರ ರುಬ್ಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀವಿ ರಸಕ್ಕೆ. ಅಂದರೆ ಖಾರಮಣಿದು ರಸ ಬಸ್ಕೊಂಡಿರ್ತೀವಲ್ವ, ಅದಕ್ಕೆ ಮಿಕ್ಸ್ ಮಾಡ್ತೀವಿ ಅಷ್ಟೇ. ಎಲ್ಲ ಅಡುಗೆ ಎಲ್ಲ ಮಾಡಿ 8 8:30 ಆಗೋಯ್ತು ನಮ್ಮ ಯಜಮಾನ್ರಿಗೆ ಊಟಕ್ಕೆ ಕೊಡೋ ಅಷ್ಟರಲ್ಲಿ. ಆಮೇಲೆ ಸ್ವಲ್ಪ ಬಟ್ಟೆಗಳಿತ್ತು ಕಟ್ಟಿಂಗ್ ಮಾಡೋದು, ಬ್ಲೌಸು. ನಾನು ಒಬ್ಬಳೇ ಇದ್ದರೆ ಕಟ್ಟಿಂಗ್ ಮಾಡೋವಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿ, ಇದಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ನನ್ನ ಮಗನೂ ನಮ್ಮ ಯಜಮಾನ್ರು ಮನೇಲಿ ಇದ್ದಿದ್ದರಿಂದ ನಾನು ಕಟ್ಟಿಂಗ್ ಮಾಡ್ತಾಯಿರೋ ವೀಡಿಯೋನ ರೆಕಾರ್ಡ್ ಮಾಡ್ತಿದ್ದಾರೆ ಅವರು. ನಾನು ಒಬ್ಬಳೇ ಇದ್ದರೆ ಸಾಮಾನ್ಯವಾಗಿ ಮಾಡ್ಕೊಳ್ಳೋದಿಲ್ಲ ನಾನು, ಯಾಕೆಂದರೆ ಟೈಮ್ ಸಾಕಾಗೋದಿಲ್ಲ. ವೀಡಿಯೋ ಮಾಡಿಕೊಂಡ್ರೆ ಬೇಗ ಅದು ಕೆಲಸಗಳಾಗೋದಿಲ್ಲ ನನಗೆ. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಮನೇಲಿದ್ರಲ್ಲ, ನಾನು ಮಾಡ್ತೀನಿ ವೀಡಿಯೋ ಅಂದ್ಬಿಟ್ಟು ಕಟ್ಟಿಂಗ್ ಮಾಡ್ತಾ ಇರೋದನ್ನು ಮಾಡ್ತಾಯಿದ್ದಾರೆ. ಊಟ ಎಲ್ಲ ಮಾಡಿಕೊಂಡು ಕಟ್ಟಿಂಗ್ ಮಾಡಿಟ್ರೆ ಬೆಳಗ್ಗೆ ಎದ್ದು ಬೇಗನೆ ಹೊಲಿಯೋಣ ಅಂತಂದು ಹೇಳ್ಬಿಟ್ಟು ರಾತ್ರಿನೇ ಕಟ್ ಮಾಡಿ ಇಡ್ತಾಯಿದ್ದೀನಿ ನಾನು ಬ್ಲೌಸ್ಗಳನ್ನ. ನೋಡಿ, ಅಂದರೆ ಒಬ್ಬರೇ ಇರೋವಾಗ ಕಷ್ಟ ಆಗುತ್ತೆ. ವೀಡಿಯೋನೂ ಮಾಡಿಕೊಂಡು ಮನೆ ಕೆಲಸಗಳನ್ನು ಮಾಡಿಕೊಂಡು ನಾವು ಇದು ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಯಾವುದೇ ವೀಡಿಯೋಗಳನ್ನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಏನಾದರೂ ನಂಗೆ ನಮ್ಮ ಯಜಮಾನ್ರು ಮನೇಲಿ ಇರೋವಾಗ ನಾನೇನಾದರೂ ಈ ಥರ ಕಟ್ ಮಾಡ್ತಾಯಿದ್ರೆ ಒಂದೊಂದು ಚಿಕ್ಕದಾಗಿ ವೀಡಿಯೋ ಮಾಡ್ತಾರೆ ಅಷ್ಟೇ ಅವರು. ನೋಡಿ 2 ಬ್ಲೌಸ್ನ ಕಟ್ ಮಾಡಿ ಇಟ್ಟಿದ್ದೀನಿ ನೈಟು, ಬೆಳಗ್ಗೆ ಎದ್ದು ಹೊಲಿಯೋಣ ಅಂತಂದು ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಅಂದರೆ ಕಟ್ಟಿಂಗ್ ವೀಡಿಯೋಗಳೆಲ್ಲ ಹಾಕಬೇಕು ಅಂತ ಅಂದ್ಕೊತೀನಿ, ಬಟ್ ಟೈಮ್ ಸಾಕಾಗ್ತಿಲ್ಲ. ವೀಡಿಯೋ ಮಾಡಿಕೊಂಡು ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗೋದಿಲ್ಲ. ಒಬ್ಬರು ಹೆಲ್ಪ್ಗೆ ಇದ್ದರೆ ಮಾಡ್ಕೋಬೋದು ಅದೆಲ್ಲನೂ, ಬಟ್ ಒಬ್ಬರೇ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ತೀವಿ ಅಂದರೆ ಟೈಮ್ ಹಿಡಿದ್ಬಿಡ್ತದೆ. ಯಾಕೆಂದರೆ ಅದು ವೀಡಿಯೋ ಸೆಟ್ ಮಾಡಬೇಕು, ವೀಡಿಯೋ ರನ್ ಆಗ್ತಿದೆಯಾ ಏನು ಅದೆಲ್ಲ ನೋಡ್ಕೋಬೇಕು ಸೆಟ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ನನ್ನ ಹತ್ರ ಅದು ಸ್ಟ್ಯಾಂಡ್ ಕೂಡ ಇಲ್ಲ, ಸೊ ಹಂಗಾಗಿ ಅದೆಲ್ಲ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೋಸ್ಕರ ಅದಕ್ಕೆಲ್ಲ ನಾನು ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ, ಆಗೋದು ಇಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ ಮಾಡಲ್ಲ ಅಷ್ಟೇ ನಾನು.
ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಎಲ್ಲ ಬಟ್ಟೆ ಕಟ್ಟಿಂಗ್ ಆಯಿತು ನಂದು. ಥ್ಯಾಂಕ್ ಯು ಫ್ರೆಂಡ್ಸ್.